ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ರಂಗೋಲಿ ಗಾರ್ಡನ್ ಬಂದಿದ್ದೀವಿ. ನಾನು, ನನ್ನ ಮಗಳು, ನನ್ನ ಮಗಳ ಫ್ರೆಂಡು ಬಂದಿದ್ದೀವಿ. ಹೋದ್ರೆ ಸ್ಟ್ರೈಟ್ ಹೋದ್ರೆ ಎಂಟ್ರಿ ಬರುತ್ತೆ. ಈಗ ಟಿಕೆಟ್ ತಗೊಳ್ಳೋಣ, ಬನ್ನಿ. ಇದು ಟಿಕೆಟ್ ಕೌಂಟರ್, ಬನ್ನಿ ಟಿಕೆಟ್ ತಗೊಳ್ಳೋಣ. ಫೈನಲಿ ಟಿಕೆಟ್ ತಗೊಂಡಿದ್ದೀವಿ. ಹಳ್ಳಿ ಸ್ಟೈಲಲ್ಲಿ ಮಕ್ಕಳೆಲ್ಲ ಗೋಳಿ ಆಡ್ತಾ ಇದ್ದಾರೆ. ಈಗ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ. ಮೊದಲೆಲ್ಲ ಈ ಥರ ಆಟ ಆಡ್ತಿದ್ರು. ಇದೊಂಥರ ಸ್ವೀಟ್ ಮೆಮೊರಿ. ಕಂಕಲಲ್ಲಿ ಒಂದು ಮಗು ಇದೆ, ಕೈಯಲ್ಲಿ ಒಂದು ಮಗು ಇದೆ, ಆದರೆ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದೆ. ಈ ಹುಡುಗರಿಗೆ ಅವ್ರನ್ನ ಕೇಳ್ತಾ ಇದೆ, ನನ್ನ ಹೊಟ್ಟೆಲಿರೋ ಮಗು ಚೆನ್ನಾಗಿದೆಯಾ, ಹೇಗಿದೆ ಅಂತ. ಅದೇ ಅಲ್ವಾ ತಾಯಿ ಪ್ರೀತಿ. ಆದರೆ ಹಾಸ್ಪಿಟಲು ಎಲ್ಲ ಇರುತ್ತೆ. ಹಿಂದಿನ ಕಾಲದಲ್ಲಿ ಈ ಥರ ನಾಟಿ ವೈದ್ಯ ಹಾಸ್ಪಿಟಲ್. ಇದು హళే కాలದ గ్రాసరీ షాపు. ఎవరైనా అనంతపూర్ వాళ్ళు మన వ్లాగ్ చూస్తుంటే అనంతపూర్కి ఎప్పుడు వచ్చినామని కాదు, రైల్వే స్టేషన్ ఫోటోలు అయినామా లేదా? అనంతపురం అంటారా బాబు? సికందర్ మోడల్ స్టేడియంల తద్దర్లే ఈలల్ కోరిల కేజీ కేకల్ హై క్లాస్ రాయల్. ఏది దాని ఊరు? కృష్ణపాడులో మా తనుజ వాళ్ళది గ్రాసరీ షాప్ ఉంది. మందే వెళ్ళి ఎవరైనా తీసుకొని చాలా తక్కువ రేట్ ఇస్తారు. నా పేరు చెప్తే మా ఛానల్ చూపిస్తే. ಟೈಲರಿಂಗ್ ಶಾಪು. ಒಂದು ಚಿಕ್ಕ ಫ್ಯಾಮಿಲಿ. ಹೊರಗಡೆ ಜಗಲಿ ಮೇಲೆ ಒಂದು ಅಜ್ಜಿ, ಈ ಕಡೆ ಜಗಲಿ ಮೇಲೆ ಒಂದು ತಾತ, ಒಂದು ಪುಟಾಣಿ ಬೇಬಿ, ಒಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಂಥ ಒಂದು ಗೃಹಿಣಿ. ಅಕ್ಕಸಾಲಿಗರ ಮನೆ ಇದು. ಅಂದರೆ ಗೋಲ್ಡ್ ಆರ್ಡ್ರ್ ಕೊಡ್ತೀವಲ್ವ, ಅದನ್ನು ರೆಡಿ ಮಾಡ್ಕೊಳ್ಳುವಂಥ ಒಂದು ಶಾಪ್ ಇದು. ಇದು ಒಂದು ಅಪ್ಪಟ ಬ್ರಾಹ್ಮಣರ ಮನೆ ಇದು. ನೋಡಿ, ಮುಂದಿನ ಕಾಲದಲ್ಲಿ ಬ್ರಾಹ್ಮಣರ ಮನೆ ಅನ್ನೋದು ಇದೇ ಥರ ಇರ್ತಾ ಇತ್ತು. ಶಾನಭೋಗರ ಮನೆ. ಗೌಡ್ರ ಮನೆ ಮುಂದೆ ಹಸುಗಳು. ನೋಡಿ, ಇನ್ನೊಂದು ಹಸು ಮಲಗಿದೆ. ಮಕ್ಕಳಲ್ಲಿ ಜಗಲಿ ಮೇಲೆ ಆಟ ಆಡ್ತಾ ಇದ್ದಾರೆ. ನೋಡಿ, ಕೊಟ್ಟಿಗೆ ಇಲ್ಲಿ ಪೈನ. ಹಳೆ ಕಾಲದಲ್ಲಿ ಮಕ್ಕಳು ಈ ಥರ ಎಲ್ಲ ಆಟ ಆಡ್ತಿದ್ರು. ಈಗ ನೋಡಿದ್ರೆ ಮೊಬೈಲ್ ಇಟ್ಕೊಂಡಿರ್ತಾರೆ. ಈ ಥರ ಒಂದು ಗೇಮ್ಸ್ ಇತ್ತು ಅಂತ ಅನ್ನೋದು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ತನು ಇದಂತ మీరు ఆడిండారా? ನೋಡಿ, ಇದು ಸ್ನಾನದ ಮನೆ. ಪಾಪ ಏನೋ ಥಿಂಕ್ ಮಾಡ್ತಾ ಇದ್ದಾರೆ, ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಏನಾದರೂ ಹೇಳಿ ನೀವು ಪ್ರಾಬ್ಲಮ್ಮು, ನಾನು ಸ್ವಲ್ಪ ಕೇಳ್ತೀನಿ. ಹಳೆ ಕಾಲದಲ್ಲಿ ಹೋಗ್ತಾನೆ ದ್ವಾರ ಬಾಗಿಲು ಅಂತ ಇರ್ತಾ ಇತ್ತು. ಅದಕ್ಕೆ ಈ ಥರ ಫೋಟೋಸ್ ಎಲ್ಲ ಇಡ್ತಾ ಇದ್ರು. ಬನ್ನಿ ಹೊರಗಡೆ ಹೋಗೋಣ. ನನಗೆ ఎవరో ఉన్నట్టు అనిపిస్తుంది. అవునా? నిజమా? ನೋಡಿ, ಒಂದು ಅಜ್ಜಿ ಹಾಲು ಕರೀತಾ ಇದ್ದಾರೆ. ರಾಗಿ ಎಲ್ಲ ಬೀಸ ಹಳೆ ಕಾಲದಲ್ಲಿ ರಾಗಿ
ಬೀಸ್ತಾ ಇದ್ರು. ಹಳ್ಳಿ ಮನೆಗಳಲ್ಲಿ ನಡೆಯುವ ನಿತ್ಯದ ಪದ್ಧತಿ ಇದು. ಧನ್ಯತಾ ಭಾವದಿಂದ ಧಾನ್ಯ ನೀಡಿದ ದೇವರನ್ನ ಸ್ಮರಿಸುವುದಕ್ಕೆ ಹಳೆ ಕಾಲದಲ್ಲಿ ಈ ತರ ಪಕ್ಕ ಪಕ್ಕ ಮನೆಗಳಿರ್ತಾ ಇತ್ತು. ಒಬ್ಬೊಬ್ರು ಮಾತಾಡ್ಕೋತಿದ್ರು ಕಷ್ಟ ಸುಖ. ಈಗ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ಸ್ಗಳು, ಯಾರ್ಯಾರಲ್ಲೂ ಕಾಂಟ್ಯಾಕ್ಟ್ ಇರಲ್ಲ, ಆ ಥರ ಒಂದು ಲೈಫ್ ಆಗೋದು. ಸೀರೆಗಳ ಮಗ್ಗ ಅನ್ನೋದು ಈ ಥರ ಇತ್ತು. ಅವಾಗ ಸೀರೆ ಎಲ್ಲ ಈ ಮಗ್ಗದಲ್ಲೇ ನೇಯ್ತಾ ಇದ್ರು. ಇದು ನೇಕಾರರ ಮನೆ ಅಂತ ಹೇಳ್ತಾರೆ. ಇದನ್ನ ಇರ್ತಾ ಇತ್ತು. ಅಲ್ಲಿ ಇಲ್ಲಿ ಈ ಥರ ಕೂತ್ಕೊಂಡು ಮಕ್ಕಳು ಎಲ್ಲ ಜೊತೆ ಸೇರಿಕೊಂಡು ಈ ಥರ ಮರದ ನೆರಳಲ್ಲಿ ಮಾತಾಡ್ತಾರೆ. ಇಲ್ಲಿ ನೋಡಿ, ಮೊದಲ ಕಾಲದಲ್ಲಿ ಈ ತರ ಒಂದು ತೊಟ್ಟಿ ತರ ಇರ್ತಾ ಇತ್ತು. ಮಕ್ಕಳಿಗೆಲ್ಲ ಈ ತರ ಇರೋ ತೊಟ್ಟಿಯಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ನೋಡಿ, ಇಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಒಂದು ಉಯ್ಯಾಲ ಇದೆ. ಹಳೆ ಕಾಲದ ಮನೆ ಅನ್ನೋದು ಈ ತರ ಇರುತ್ತೆ. ಇದು ಗಾಣಿಗರ ಮನೆ. ಅಂದ್ರೆ ಹಳೆ ಕಾಲದಲ್ಲಿ ಆಯಿಲ್ ಎಲ್ಲ ತೆಗಿತಾ ಇದ್ರು. ಅದು ಗಾಣ. ಅದಕ್ಕೆ ಎತ್ತು ಗಾಣಕ್ಕೆ ಕಟ್ಬಿಟ್ಟು ಆಯಿಲನ್ನು ತಯಾರು ಮಾಡ್ತಾ ಇದ್ರು. ಗ್ಯಾಸು ಸಿಲಿಂಡ್ರು ಹಾಗೆ ಇರುತ್ತೆ. ಈಗ ನೋಡಿ, ಆ ಥರ ಸೌದೆಯನ್ನು ಕಟ್ ಮಾಡಿಬಿಟ್ಟು ಒಲೆಗೆ ಇಟ್ಬಿಟ್ಟು ಅಡುಗೆಗಳು ಈ ಥರ ಮಾಡ್ತಾರೆ. ನೋಡಿ, ಮನೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೋ. ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಇರ್ತಾರೆ. ಈಗ ನೋಡಿದ್ರೆ ಗಂಡ ಹೆಂಡತಿ ಅಷ್ಟೇ ಫ್ಯಾಮಿಲಿ ಅಂತಂದರೆ. ಈ ಥರ ಒಂದು ಫ್ಯಾಮಿಲಿ ನೋಡ್ಬೇಕಂತಂದರೆ ತುಂಬ ರೇರು. ಹಳ್ಳಿಗಳಲ್ಲೂ ಸ್ವಲ್ಪ ಕಮ್ಮಿನೇ ಇದೆ. ಈಗೆಲ್ಲ ಲಾಂಡ್ರಿ ಎಲ್ಲ ಇರುತ್ತೆ. ನೋಡಿ, ಅಗಸರ ಮನೆ ಇದು. ಅಗಸರು ಬಟ್ಟೆಗಳನ್ನು ಈ ಥರ ತೊಗೊಂಡು ಹೋಗ್ತಾ ಇದ್ರು. ಗ್ರಾಮೀಣ ಕಾಲದಲ್ಲಿ ಅಟಿಕೆಕಾರರ ಮನೆ ಅಂತ ಹೇಳ್ತಾರೆ. ಅಲ್ಲಿ ಬೊಂಬೆ ಎಲ್ಲ ಈ ಥರ ತಯಾರು ಮಾಡ್ತಾ ಇದ್ದಂಥ ಮನೆ ಇದು. ನೋಡಿ, ಇದು ಶಿಲ್ಪಕಾರರ ಮನೆ. ವಿಗ್ರಹಗಳನ್ನೆಲ್ಲ ಈ ಥರ ತಯಾರು ಮಾಡ್ತಾ ಇದ್ದವರಂತ ಮನೆ. ಕೈಗಾರರ ಮನೆ. ಪಾತ್ರೆ ಏನಾದರೂ ಬೋಲ ಆಗಿದ್ರೆ ಅದನ್ನೆಲ್ಲ ಸರಿ ಮಾಡೋರು ಮನೆ. ನೋಡಿ, ಕೋಳಿ ಮರಿ. ಇದು ಕ್ಷೌರಿಕರ ಮನೆ. ಈಗೆಲ್ಲ ಕಟಿಂಗ್ ಶಾಪ್ಸು, ಈಗೆಲ್ಲ ಕಟ್ಟಿಂಗ್ ಶಾಪು, ಸ್ಪಾ ಎಲ್ಲ ಬಂದಿರುತ್ತೆ. ಮೊದಲೆಲ್ಲ ಈ ಥರ ಹೇರ್ ಕಟ್ಟು, ಶೇವಿಂಗ್ ಎಲ್ಲ ಮಾಡಬೇಕಾದ್ರೆ ಒಬ್ರದ್ದು ಒಂದು ಮನೆ ಇತ್ತು. ಆ ಮನೆ ಹತ್ರ ಹೋಗಿ ಈ ಥರ ಮಾಡ್ಕೊತಾ ಇತ್ತು. ನೋಡಿ, ಇದು ಬಳೆಗಾರರ ಮನೆ. ಒಂದು ಸ್ಕೂಲ್ ಅಂದರೆ ಶಾಲೆಗಳು. ಪಂಚಾಯಿತಿ ಕಟ್ಟೆ. ನೋಡಿ, ಹಿಂದಿನ ಕಾಲದಲ್ಲಿ ಪಂಚಾಯಿತಿ ಅನ್ನೋದು ಈ ಥರ ಮಾಡ್ತಾ ಇದ್ರು. ಈಗ ಕೋರ್ಟು ಕಚೇರಿ ಅಂತ ಬಂದಿದೆ. ಹಳೆ ಕಾಲದಲ್ಲಿ ನೀರನ್ನು ಈ ಥರ ಬಾವಿಯಿಂದ ಸೇದ್ತಾ ಇದ್ರು. ಸೇದು ಬಾವಿ ಅಂತ ಹೇಳ್ತಾರೆ. ಫಿಶ್ ಅಂದರೆ ಮೀನು ಮಾರೋರು. ಮೀನಮ್ಮ ಮೀನು ಅಂತ ಮಾರ್ಕೊಂಡು ಹೋಗ್ತಾ ಇರೋದಾರೆ. ಒಡ್ಡರ ಮನೆ ಅಂದರೆ ಕಲ್ಲು ಹೊಡಿತಾರಲ್ಲ, ಅವ್ರ ಮನೆ ಇದು. ಈ ಹಿಂದಿನ ಕಾಲದಲ್ಲಿ ಮಕ್ಕಳು ಈ ಥರ ಒಂದು ಲಗೋರಿ ಅಂತ ಆಟ ಆಡ್ತಿದ್ರು. ನಾವಂತೂ ಆಡಿದ್ದೀವಿ. ಇದರಲ್ಲಿ ಯಾರ್ಯಾರು ಆಡಿದಿರೋ ಕೆಳಗಡೆ ಕಾಮೆಂಟ್ಸ್ ಮಾಡಿ. ಹಿಂದಿನ ಕಾಲದಲ್ಲಿ ಮಸಾಲೆ ಅರೆದುಬಿಟ್ಟು ಸಾಂಬಾರು ಮಾಡ್ತಿದ್ರು. ಆ ಟೇಸ್ಟೇ ಬೇರೆ ಇರ್ತಾ ಇತ್ತು. ಬಟ್ ಈಗೆಲ್ಲ ಮಿಕ್ಸಿ ಎಲ್ಲ ಬಂದಿದೆ. ಚಮ್ಮಾರರ ಮನೆ. ಚಪ್ಪಲಿ ಹೊಲಿತಾ ಇದ್ರಲ್ಲ, ಚಪ್ಪಲಿ ಹೊಲಿಯೋ ಅಂತ ಅವರ ಮನೆ ಇದು. ನೋಡ್ಬಿಟ್ಟು ನಾನು ರಿಯಲ್ ಹಂದಿ ಮರಿ ಅಂದ್ಕೊಂಡ್ಬಿಟ್ಟೆ. ನೋಡಿದ್ರೆ ಆರ್ಟಿಫಿಷಿಯಲ್ ಅದು. ಇದು ಪಾರಂಪರಿಕ ಬೇಸಾಯದ ಪದ್ಧತಿ. ಅಂದರೆ ವ್ಯವಸಾಯ ಯಾವ ರೀತಿ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂತ ಇಲ್ಲಿ ಒಳಗಡೆ ಇದೆ. ಬನ್ನಿ ನೋಡೋಣ. ಮತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀವಿ ಅಂದರೆ ಈ ರೈತರಿಂದ. Agriculture is future. This is the power of agriculture. Our country is an agricultural land. 60% of people belong to agricultural background. Once in a lifetime, you need to meet a doctor, a lawyer, a teacher. But every day, you need to meet a farmer. ಹಸುಗಳದ್ದು ಒಂದು ಸಂತೆ ಇದು. ಯಾರ್ಯಾರಿಗೆ ಹಸುಗಳು ಬೇಕು ಅಂತ ಒಂದು ಊರಲ್ಲಿ ಸಂತೆ ಆಗ್ತಾ ಇತ್ತು. ನೀವು ಆಟ ಆಡಿದ್ದೀರಾ? ಇದೆಲ್ಲ ನಾವು ಮಾಡಿದ್ದೀವಿ. ಈಗಿನ ಮಕ್ಕಳಿಗೆ ಇದೇನು ಅಂತಾನೂ ಗೊತ್ತಿಲ್ಲ. ಗಾರ್ಡನಲ್ಲಿ ಒಂದು ರೆಸ್ಟೋರೆಂಟ್ ಇದೆ.
ಅದರೊಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಕುಸ್ತಿ ಪಂದ್ಯಾವಳಿ ಅಂತಾರಲ್ಲ, ಹಳೆ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಹಳ್ಳಿ ಜನಕ್ಕೆ ಈ ಥರ ಒಂದು ಸಿಗ್ತಾ ಇತ್ತು. ಜಟ್ಕಾ ಬಂಡಿ, ಯಾರೇ ಜಟ್ಕಾ ಬಂಡಿ ನೋಡಿಲ್ವೋ ನೋಡಿ. ಈಗ ನಾವು ಜಟ್ಕಾ ಬಂಡಿಲಿ ಒಂದು ರೌಂಡ್ ಹೋಗಿ ಬರ್ತೀವಿ. ಇಲ್ಲಿ ಬಂದರೆ ಈ ಥರ ಒಂದು ಜಟ್ಕಾ ಬಂಡಿ ಇರುತ್ತೆ. ಜಟ್ಕಾ ಬಂಡಿ 100 ರೂಪಾಯಿ ಟಿಕೆಟು. ಫುಲ್ ಎಲ್ಲ ಪ್ಲೇಸನ್ನೆಲ್ಲ ರೌಂಡ್ ಹಾಕತ್ತೆ. ಇವೆಲ್ಲ ಸಿಗುತ್ತೆ, ಏನು ಬೇಕು ಪರ್ಚೇಸ್ ಮಾಡ್ಕೊಂಬ ಬಂದೆ ತಾನು. ಅದೇ ತಗೊಂಡಿದ್ದೀವಿ ಟ್ರಿಕ್ಕು. ಒಳ್ಳೆ ಪ್ಲಾನ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡಿ. Say hi. ఇప్పుడు మీరంతా ఆఫీస్కి పోతారు కదా, ಯೂಸ್ ಆಯ್ತು. ಇದು ಮಾಡ್ಬೇಕಾದ್ರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಫೇಸಲ್ಲಿ ಎಲ್ಲ ಇಟ್ಲ ಚೆನ್ನಾಗಿದೆ, ಕಮ್ಮಿ ಮಾಡ್ಕೊಂಡು ಪಡ್ ಮಾಡೋದು ಏನಿಲ್ಲ ಅಂದರೆ ಒಂದು 5 kg ಪಡ್ ಮಾಡೋದಿರುತ್ತೆ. ಇಲ್ಲಿ ಸಿಗುವಂತಹ ಐಟಮ್ಸ್ ಎಲ್ಲ, ಈ ಕಿಚನ್ ಐಟಮ್ ಎಲ್ಲ ಇಲ್ಲಿ ಸಿಗುತ್ತೆ. ಮಡಿಕೆನಾದ್ರು ತಗೊಳ್ಳೋಣ. ಈ ಥರ ನಾವೆಲ್ಲ ಫುಲ್ ಸೈಡ್ ಎಲ್ಲ ಜಜ್ಬಿಟ್ಟು ಒಂದು ಸ್ಟಿಕ್ಗೆ ಹಾಕೊಂಡು ತಿಂತಾ ಇದ್ವಿ. ಇದನ್ನು ಇವಾಗ ಕಟ್ಟಾಮಿಟ ಅಂತ ಹೇಳ್ತಾರೆ. ಯಾರು ಕಟ್ಟಾಮಿಟ ఏమేసింటారో దీంట్లో నాలుగు. యువర్ బెంగళూరు చైల్డ్. హాయ్ బోలో. హాయ్ హాయ్. ఎత్తుకొని వెళ్ళిపోతాం. क्लोज करना है, अभी ओपन करो, है नीचे देखिए मैम, क्लोज रखना है, ठीक है। ऐसे करके इधर में ओपन करना है, ओपन करिए मैम। मैडम कोई देखो मैडम ने ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. No. Okay, bye.